ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಕ್ವಶನ್ ಕೇಳಿ ನಾನು ಅದಕ್ಕೆ ಆನ್ಸರ್ ಹೇಳ್ತೀನಿ ಅಂತ ಹೇಳಿ ಹಾಕಿದ್ದಿದೆ. ನಾಳೆನೇ ಇದಕ್ಕೆ ಆನ್ಸರ್ ಎಲ್ಲ ಹೇಳಿ ಒಂದು ವಿಡಿಯೋ ಮಾಡಿ ಹಾಕಿ ಅದು ಇದೆಲ್ಲ ಹೇಳಿದೆ. ಬಟ್ ನಾ ಹಾಕಲಿಲ್ಲ. ವಿಷಯ ಅಂತಕ್ಕಂತ ಹೇಳಿದ್ರೆ ಸ್ವಲ್ಪ ಬ್ಯುಸಿ ಶೆಡ್ಯೂಲ್, ಸೊ ವಿಡಿಯೋ ಹಾಕೋಕೆ ಇಲ್ಲ. ನನ್ನ ಹತ್ರ ಒಂದೇ ಮೊಬೈಲ್ ಇದ್ದದ್ದು, ಇನ್ನೊಂದು ಮೊಬೈಲ್ ಹಾಳಾಯಿತು. ಅದಕ್ಕೋಸ್ಕರ ಕ್ವಶನನ್ನೆಲ್ಲ ಬರೆದಿಟ್ಕೊಂಡಿದ್ದೆ, ಆನ್ಸರ್ ಹೇಳ್ತೈತಾ. ಫಸ್ಟ್ ಕ್ವಶನ್, ಡಿಗ್ರಿ ಮುಗೀತಲ್ಲ ನೆಕ್ಸ್ಟ್ ಎಂತ ಅಂತ ಹೇಳಿ ಕೇಳಿರೋ. ಡಿಗ್ರಿ ಮುಗಿದ್ರ ಮೇಲೆ ನೆಕ್ಸ್ಟ್ ನಾನು ಸ್ವಲ್ಪ ಎಜುಕೇಷನ್ ಮಾಡ್ಕೊಂಡು ಎಣಿಸ್ಕೊಂಡಿದ್ದೆ. ಅದು ಎಂತ ಮಾಡೋದೇನಂತ ಹೇಳಿ ಇನ್ನೂ ಕ್ಲಾರಿಟಿ ಇಲ್ಲ. ಬಟ್ ಎಂಥದ್ದು ಐಕನ್ ಎಣಿಸ್ಕೊಂಡಿದ್ದೆ, ಅದು ಐಕ್ ಅಂತೇಳಿ ತಲೆ ಸಿಕ್ಸಿದ್ದೆ. ನಾನು ಎಂತ ಓದೋಕ್ಕನ್ನು ಎಣಿಸ್ಕೊಂಡಿದ್ದೆ. ಅದಕ್ಕಿನ್ನೂ 6 ಮಂತ್ ಆದ್ರೂ ಟೈಮ್ ಇತ್ತು ಅನ್ಸುತ್ತೆ ಅಡ್ಮಿಷನ್ ಓಪನ್ ಹಾಕೋಕ್ಕೆ. ಇಂಟರ್ನ್ಶಿಪ್ ಇತ್ತು 3 ತಿಂಗಳು. ಬಟ್ ನನಗೆ ನನ್ನ ಸಿಟಿ ಮುಂದ್ಬಿಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಒಂದೇ ತಿಂಗಳಿಗೆ ಇಂಟರ್ನ್ಶಿಪ್ ಮುಗಿಸಿಕ್ಕೆ ಊರಿಗೆ ಬಂದೆ. ಸೊ ಬೆಂಗಳೂರಿಗೆ ಹೊರಟಿದೆ ಗೈಸ್. ನೆಕ್ಸ್ಟ್ ನನ್ನ ಸ್ವಲ್ಪ ಪ್ಲ್ಯಾನ್ ಇತ್ತು, ಅದನ್ನೆಲ್ಲ ಹಂಗಲ್ಲ ಹೇಳೋದಿಲ್ಲ ಅಂತಕ್ಕಂದ್ರೆ ಅದು ಹಂಗಲ್ಲ ಹೇಳ್ಕೊಂಬಕಾಗಷ್ಟು. ಆಮೇಲೆ ನಮ್ಮ ಪಂಚ ಅಜ್ಜಿಗೆ ವರ್ಷ ಎಷ್ಟು ಅಂತ ಹೇಳಿ ಕೇಳಿರೋ. ಅಜ್ಜಿಯ ಈ ಕ್ವಶನಿಗೆ ಆನ್ಸರ್ ನೀನೇ ಹೇಳು, ನಿಂಗೆ ಎಷ್ಟು ವರ್ಷ ಅಂತ ಹೇಳಿ. ಅಡ್ಡಿಲ್ಲ ಮರತ್ಯ ಹೇಳ. ಅದಾಗಿತ್ತು 16 ಅಂತಾರಪ್ಪ. ಇರ್ಲಿ ಬಿಡಿ. ನೆಕ್ಸ್ಟ್ ಕ್ವಶನ್ ಅಂತ ಗೊತ್ತಾ? ಹಾಯ್, ಹೇಗಿದ್ದೀರಾ? ಮಳೆ ಜೋರ ನಿಂಬದಿ? ಉಂಡ್ರಿಯಾ? ಎಂತ ಸಾರು? ನೀವು ಜಾಬ್ ಮಾಡ್ತಾ ಇದ್ರಿ ಕೇಳಿರೋ. ಗೈಸ್, ನಾ ಜಾಬ್ ಬಗ್ಗೆ ಎಲ್ಲ ಹೇಳಿ ಗೈಸ್, ನಾ ಜಾಬ್ ಬಗ್ಗೆ ಅಂತ ಏನಂತೇಳಿ ಎಲ್ಲ ಹೇಳ್ದಿಯಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಕಾಂಬ, ಈಗ ನಡೀತಾ ಇರುವ ಜನ್ರೇಷನ್ ಬಗ್ಗೆ, ಹಿಂದೆ ಇದ್ದ ಜನ್ರೇಷನ್ ಬಗ್ಗೆ ಯಾವುದಾದರೂ ಜನರಿಗೆ ಸಣ್ಣ ಮೆಸೇಜ್ ಕೊಡಿ ಅಂತ ಹೇಳಿ ಹಾಕಿದ. ಮೆಸೇಜ್ ಅಂತ ಇಲ್ಲ ಗೈಸ್, ನನಗೆ ಪರ್ಸ್ನಲ್ ಆಗಿ ನಾ ಸ್ವಲ್ಪ ಹಳೆ ಕಾಲದ ಥರ ಅಂತೇಳಿ ಈಗಳಿಗೂ ಹೇಳ್ತಾ ಇರ್ತೀನಿ ನನ್ನ ವೀಡಿಯೋದಲ್ಲಿ. ನನ್ನ ಲಾಗಲ್ಲಿ ಇತ್ತು. ನನಗೆ ಅದೇ ಗೈಸ, ನಂಗೆ ಶಾಸ್ತ್ರ ಸಂಪ್ರದಾಯ ಅದೆಲ್ಲ ಇಷ್ಟ. ಅಂದರೆ ಈಗಳಿನ ಕಾಲದಾಗ ಅದೆಲ್ಲ ಇಷ್ಟೆಲ್ಲ ಕಾಂಬಕ್ಕೆ ಎಲ್ಲೂ ಸಿಕ್ಕುವುದಿಲ್ಲ. ಈಗಳಿನ ಕಾಲದಾಗ ಶಾಸ್ತ್ರ ಸಂಪ್ರದಾಯ ಮುಗಿస్తే ನಮ್ಮನ್ನು ಒಬ್ಬಳ నేను ಬೆಂಗಳೂರಿಗೆ ಪಾಠ ಬೆಳ್ಕೊತಾಳಪ್ಪ. ಸೊ ನೆಕ್ಸ್ಟ್ ಕ್ವಶನ್ನು ಎಂತ ಕೇಂದಿರಂದರೆ, ನಿನ್ನ ಅಜ್ಜಿನ ಕೇಂಡಿ ಅಂತ ಹೇಳು ಅಂತ ಹೇಳಿ ಹಾಕಿ. ಅಜ್ಜ ನಿನ್ನ ಕೇಂಡಿ. ನೆಕ್ಸ್ಟ್ ಕ್ವಶನ್, ನಮಸ್ಕಾರ ಫ್ರಮ್ ಚೀತು ಅಂತ ಹೇಳಿ ಇತ್ತು. ನಾನು ಚೀತು ಸಂಘದ ಸದಸ್ಯ ಆಗಿರುವುದರಿಂದ ನನ್ನ ಚೀತು ಸಂಘದ ಉಪಾಧ್ಯಕ್ಷರು ನಮಗೆ ನಮಸ್ಕಾರ ಫ್ರಮ್ ಚೀತು ಅಂತ ಹೇಳಿ ಹಾಕಿರು. ಅವರಿಗೆ ನಮಸ್ಕಾರ ಉಪಾಧ್ಯಕ್ಷರೇ. ಆಮೇಲೆ ನೆಕ್ಸ್ಟ್, ನಮಸ್ಕಾರ ಅಜ್ಜಿಯ, ಹುಷಾರಿದ್ರಿ ಹಾಕೊಂಡು ಹಾಕಿರೋ. ನಾವು ಹುಷಾರಿದ್ರಿ, ನೀವು ಹುಷಾರಿದ್ಯಾ? ಆ ಸಾರಿ ಬಟ್ಟೆಗಳ ಪಣಕ್ ಮಾಡ್ಕೊಳ್ತಾರ, ಸಾರಿ ಬಟ್ಟೆಗಳ ಪಣಕ್ ಮಾಡೋಕ್ಕಾಗ ಬಡತಳ. ನೆಕ್ಸ್ಟ್ ಕ್ವಶನು, ಕಾಲೇಜ್ ಮುಗೀತಲ್ಲ ಎಷ್ಟು ಖುಷಿ ಆಯ್ತು ಕೇಳಿರೋ. ಸೊ ಗೈಸ್, ನಾ ಮೊದಲೇ ಹೇಳಿದ್ದೆ ನನ್ನ ಕಾಲೇಜ್ ತುಂಬ ಎಷ್ಟು ಖುಷಿ ಆಯಿತು ಮುಗಿದ ಅಂತ ಹೇಳಿದ್ರೆ ಅದನ್ನು ವರ್ಣಿಸುವುದಕ್ಕೆ ವರ್ಡ್ಸೇ ಇಲ್ಲ. ನಾನು ಈ ವಿಡಿಯೋ ನಿಮ್ಮ ಸ್ಟಾರ್ಟಿಂಗಲ್ಲಿ ಕ್ವಶನ್ ಆನ್ಸರ್ ಇದ್ರೆ ಕೇಳಿ ಅಂತ ಹೇಳಿ ಹಾಕಿದ್ದಿದ್ದೆ ಕಾಣಿ. ಅದಕ್ಕಿಂತ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಕಾಲೇಜ್ ಮುಗ್ದು ನಂಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ನಾನು 3 ದಿನ TV ಬಿಟ್ಟು ಹೇಳಲಿಲ್ಲ ಅಂದಿದೆ. ಅಷ್ಟು ಖುಷಿ ಆಗ್ತಿದ್ದಿತ್ತು ನಂಗೆ ಕಾಲೇಜ್ ಮುಗ್ದದ್ದು. ಸಿಕ್ಕಾಪಟ್ಟೆ ಖುಷಿ ಆಯ್ತು, ಅದು ಹೇಳೋಕೆ ವರ್ಡೇ ಇಲ್ಲ. ಈ ಸತಿ ಒಂದು ನಾಟಕ ಮಾಡುವ ಬರ್ತೇಕೆ ಅಂತ ಹಾಕ್ಯಾರ. ಈ ಸಲ ನನಗೆ ಹಾಕೋಕ್ಕಾಗ್ತಿಲ್ಲ. ನಮ್ಮ ಮನುಷ್ಯರ ಟೀಮಾಗ ಆಲ್ರೆಡಿ ಇದ್ದೆ. ಅವರು
ಒಂದು ತಿಂಗಳರಿಗಾರು ಇದಿರುತ್ತೆ ಅಂತ ಹೇಳಿದ್ರೆ ನಮ್ದು ಸ್ಕಿಟ್ ಇರುತ್ತಂತೆ ಗಣೇಶ ಚತುರ್ಥಿಗೆ. ಸೊ ನಂಗೆ ಇದೊಂದು ಟೀಮಿಗೆ ಬಪ್ಪಕ್ಕಾಗ್ತಿಲ್ಲ ಕರಿಮಣಿ ತಂಡಕ್ಕೆ. ಸೊ ಸಾರಿ. ಆಮೇಲೆ ಫಾಲೋ ರಿಕ್ವೆಸ್ಟ್ ಎಕ್ಸೆಪ್ಟ್ ಮಾಡೋದಿಲ್ಲ ಎಂತಕ್ಕಂತ ಹೇಳಿ ಒಬ್ರು ಕ್ವಶನ್ ಕೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಈ ಕ್ವಶನ್ ಕೇಳೋದಕ್ಕೆ. ಒಳ್ಳೆ ಪ್ರಶ್ನೆ ಕೇಳಿದ್ರು. ಎಂತ ಗೊತ್ತಾ ಗೈಸ್, ನಾ ಈ ಕ್ವಶನ್ ಕೇಳೋದಕ್ಕೆ ನಂಗೆ ಎಂತ ಖುಷಿ ಆಯ್ತು ಅಂತ ಹೇಳಿದ್ರೆ, ನನ್ನೊಂದು ಥಾಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಲಕ್ಕೆ. ಎಂತಂತ ಹೇಳಿದ್ರೆ, ನಾನು ಎಲ್ಲರಿಗೂ ಫಾಲೋ ರಿಕ್ವೆಸ್ಟ್ ಕೊಡೋದಿಲ್ಲ. ಅದು ನನ್ನ ಅಜ್ಜಿ ಮೊಮ್ಮಗ ಇದ್ದ ಕಾಣಿ ಅವನಿಗೆ ಮಾತ್ರ ಕೊಡೋದು. ಅದೀಗಲ್ಲ ಮುಂದಾಯ್ತಾ. ಆಮೇಲೆ ನೆಕ್ಸ್ಟ್ ಮುಂದೆ ಅಂತ ಹೇಳಿ ಒಬ್ರು ಕ್ವಶನ್ ಕೇಳಿರೋ. ಮುಂದೆ ಈ ವಿಡಿಯೋದಲ್ಲಿ ಮುಗಿಸ್ತಿದ್ದ ಮುಂದಿನ ಸಲ ಸಿಕ್ಕೊಳ್ತಕ್ಕ ಅಷ್ಟೇ ಗೈಸ್. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೆ. ಡೈಲಿ ಲಾಗ್ ಮಾಡುವ ನೆನ್ಸ್ಕೊಂಡಿದ್ದೆ. ಡೈಲಿ ಲಾಗ್ ಮಾಡ್ರಿ ಎಂತ ಗೈಸ್, ನಾ ದಿನ ಹೇಳುದು, ನಾ ಮನೆಗೆ ಎಂತಕ್ಕೆ ಮಾಡ್ಲಾಗೋದು, ದಿನ ಹೇಳೋದು. ಅಮ್ಮ ಇರಲಿಲ್ಲ ಒಂದು 3-4 ದಿನ. ಒಂಚೂರು ಕೆಲಸ ಮಾಡ್ತಿದ್ದೆ, ಟಿ ವಿ ಹಾಕಿ ಕೂತ್ಕೊಂತಿದ್ದೆ, ಆಮೇಲೆ ಫೋನ್ ಕಾಣ್ತಿದ್ದೆ, ಮತ್ತು ಉಂಬುದು ತಿಂಬುದು ಮತ್ತು ಮನ್ಕಂದು ಅಷ್ಟೇ. ಅದನ್ನ ಎಂತ ಲಾಗ್ ಮಾಡಿ ಹಾಕುದು ಅಂತ ಹೇಳಿ ನಾನು ಮಾಡಲಿಲ್ಲ. ಬಟ್ ಅದೇ ನಾನು ಲಾಗ್ ಮಾಡಿದ್ರೆ ಆ ಕಾಮಿಡಿ ಏನೋ ಪಂಚ್ ಬಪ್ಪುದು ಆ ಥರದ್ದೆಲ್ಲ ಎಂಥದ್ದು ಹಾಕೋಕ್ಕಾಗ್ತಿಲ್ಲ. ಡೈಲಿ ಲಾಗ್ ಮಾಡಿ ಬಿಡ್ಕೊ. ಬೆಂಗಳೂರಿಗೆ ಆದ್ಮೇಲೆ ಈ ಅಜ್ಜಿನ ಕರ್ಕೊ ಹಾಕೋಕ್ಕಾಗ್ತಿಲ್ಲ. ಅಜ್ಜಿನ ಇಲ್ಲ ಬಿಟಿಕೆ ಹಾಕಿ 1 ತಿಂಗಳಾದ್ಮೇಲೆ ಅಜ್ಜಿ ಒಟ್ಟಿಗೆ ಪುನಃ ವೀಡಿಯೋ ಮಾಡ್ತೀವಿ ಆಯಿತಾ. ನೆಕ್ಸ್ಟ್ ನಾ ಬೆಂಗಳೂರಿಗೆ ಹೋಗಿ ಡೈಲಿ ಲಾಗ್ ಮಾಡುವ ನೆನ್ಸ್ಕೊಂಡಿದ್ದೆ. ನಿಜ ಗೊತ್ತಿಲ್ಲ ಅಲ್ಲಿ ಆಫೀಸ್ ಒಳಗೆಲ್ಲ ಹ್ಯಾಂಗೋ ಏನು ಮೊಬೈಲಿನ ಹೆಂಗೆ ಅಂತ ನಂಗೆ ನಿಜ ಗೊತ್ತಿಲ್ಲ. ಬಟ್ ಸಾಂಬಲ್ ಹೋಗಿ ವೀಡಿಯೋ ಮಾಡ್ತೆ. ಸೊ ವಿಡಿಯೋನ ಮುಗಿಸ್ತಾ ಇದ್ವಿ. ನೆಕ್ಸ್ಟ್ ಸಿಕ್ತೆ ಆಯಿತಾ, ಮುಂದಿನ ವಿಡಿಯೋದಲ್ಲಿ ಸಿಕ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೆ. ಅಲ್ಲಿಯವರೆಗೂ ಬಾಯ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಜಾಸ್ತಿ ಜನಕ್ಕೆ ತುಂಬ ಶೇರ್ ಮಾಡಿ. ಈ ಹೆಣ್ಣಿನ ಬೆಳೆಸಿ ಅಕ್ಕ. ಬಾಯ್.